ಕ್ರೋಶಾ ನೀಡಲಿಂದ 4 ಚೈನ್ ತೊಗೊಂಡಿದ್ದೀನಿ. ಅದು ಯಾವ ಜಾಗಕ್ಕೆ ಬರ್ತದೋ ಅಲ್ಲಿಂದ ಕ್ರೋಶಾ ನೀಡಲಿಂದ ಲಾಕ್ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಮತ್ತೆ ಕ್ರೋಶಾ ನೀಡಲಿಂದ 6 ಚೈನ್ನ ತೊಗೊಂಡಿದ್ದೀನಿ. 6 ಚೈನ್ ತೊಗೊಂಡು ಅದು ಯಾವ ಜಾಗಕ್ಕೆ ಬರುತ್ತೋ ಆ ಜಾಗದಿಂದ ನೀಡಲ್ಗೆ ನೇರವಾಗಿ ಇಟ್ಕೊಂಡು ಒಂದು ಲಾಕ್ ಹಾಕ್ಕೊಂಡೆ. ಮತ್ತು 4 ಚೈನ್ನ ತೊಗೊಂಡು ಲಾಕ್ ಮಾಡ್ಕೊಂಡೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನೊಂದು ಬೀಡ್ಸ್ನ ಹಾಕ್ತಾಯಿದ್ದೀನಿ. ರೋಸ್ ಗೋಲ್ಡ್ ಬೀಡನ್ನ ಯೂಸ್ ಮಾಡ್ತೀನಿ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಬೀಡನ್ನ ಹಾಕಿ ಆ ಬೀಡ್ಸ್ನು ಒಂದ್ಸರಿ ಲಾಕ್ ಮಾಡಿಕೊಂಡು ಮತ್ತು ಸಾರಿಗೆ ಕೂಡ ಒಂದು ಲಾಕ್ ಚೈನ್ನ ಹಾಕ್ತಿದ್ದೀನಿ. ಲಾಕ್ ಚೈನ್ ಹಾಕಿದ್ಮೇಲೆ ಮತ್ತೆ ನೀಡಲಿಂದ 4 ಚೈನ್ನ ತಗೊಂಡು ಸಾರಿಗೆ ಒಂದು ಲಾಕ್ ಚೈನ್ ಹಾಕ್ಕೊಂಡೆ. ಸೊ ಇಲ್ಲಿ ಕ್ರೋಶಾನ ಆಲ್ರೆಡಿ ಹಾಕಿದ್ದೀನಿ. ಬೀಡ್ಸ್ ಹಿಂದ್ಗಡೆ ಬರೋ ರೀತಿ ಕ್ರೋಶಾನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಡಬಲ್ ಕ್ರೋಶಾದಿಂದ ನಾನು ಆರ್ಚ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೋಟಲಾಗಿ 13 ಕಂಬಗಳು ಬರೋ ರೀತಿ ನಾನು ಕ್ರೋಶಾ ನೀಡಲಿಂದ ಆರ್ಚ್ನ ಕ್ರಿಯೇಟ್ ಮಾಡ್ಕೊಂಡೀನಿ. ಇನ್ನೂ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಬೇಕಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ನಾನು ಈ ಥರ ಡಿಸೈನ್ನ ಯಾವ ರೀತಿ ನಾನು ಡೀಟೇಲಾಗಿ ಹಾಕ್ತೀನಿ ಅಂತ ಇನ್ನೊಂದು ಸರಿ ವಿಡಿಯೋ ಮಾಡಿ ಕಂಪ್ಲೀಟಾಗಿ ಹಾಕ್ತೀನಿ. ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು 4 ಚೈನ್ ಈ ರೀತಿ ಕಾಣಿಸ್ತೈತಿ. 4 ಚೈನ್ ಹಾಕಿರೋಂಥ ಜಾಗಕ್ಕೆ ಯಾವ ಜಾಗಕ್ಕೆ ಬರುತ್ತೋ ಅಲ್ಲಿ ಒಂದು ಲಾಕ್ ಮಾಡಿಕೊಡ್ತೀನಿ. ಸೊ ಆರ್ಚ್ ನೀಟಾಗಿ ಕಾಣುತ್ತೆ. ಅಲ್ಲಿಂದ ಮತ್ತೆ ನಾನು ಲಾಕ್ ಮಾಡ್ಕೊಂಡಿದ್ದ ಜಾಗದಿಂದ 4 ಚೈನ್ ಹಾಕ್ಕೊಂಡು ಅದು ಯಾವ ಜಾಗಕ್ಕೆ ಬರುತ್ತೋ ಆ ಜಾಗಕ್ಕೆ ನಾನು ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಲ್ಲೂ 4 ಚೈನ್ ಹಾಕ್ಕೊಂಡು ಸಾರಿಗೆ ನಾನು ಲಾಕ್ ಮಾಡಿ ಇಟ್ಕೊಂಡೆ. ಕೊನೆಯದಾಗಿ ಒಂದು 3 ಚೈನ್ ಹಾಕ್ಕೊಂಡು ಅಲ್ಲಿಂದ ದಾರ ಕಟ್ ಮಾಡ್ಕೊಂಡಿದ್ದೀನಿ. ಕ್ರೋಶಾ ಹಾಕ್ಕೊಂಡಂಥ ಡಿಸೈನ್ನ ನಾನು ಉಲ್ಟಾ ಮಾಡಿಟ್ಕೊಂಡು ಅದಕ್ಕೆ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ ನಾನು ದಾರಕ್ಕೆ ಆಲ್ರೆಡಿ ಪೋನ್ಸ್ ಇಟ್ಕೊಂಡಿದ್ದೆ. ಸೊ ಅದನ್ನು ಕ್ರೋಶಾ ಉಲ್ಟಾ ಮಾಡಿಬಿಟ್ಟು ಸಿಂಗಲ್ ಕ್ರೋಶಾದಿಂದ ಬೀಡ್ಸನ್ನು ಒಳಗಡೆ ಲಾಕ್ ಮಾಡಿ ಆರ್ಚ್ ಡಿಸೈನ್ಗೆ ಕಂಬಗಳ ಮಧ್ಯೆ ಆ ಬೀಡ್ಸ್ ಬರೋ ರೀತಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಸೊ ಆರ್ಚ್ ಬಂದಂಥ ಆರ್ಚನ್ನ ಉಲ್ಟಾ ಹಾಕೊಳ್ಳೋದ್ರಿಂದ ಫ್ರಂಟ್ ಸೈಡು ಬೀಡ್ಸ್ ನೀಟಾಗಿ ಈ ರೀತಿಯಾಗಿ ಕಾಣಿಸ್ತೈತಿ. ಸೊ ನಾವು ಉಲ್ಟಾ ಹಾಕ್ಕೊಳ್ಳಿಲ್ಲ ಅಂದರೆ ಅದು ಬೀಡ್ಸ್ ಎಲ್ಲ ಬ್ಯಾಕ್ ಸೈಡ್ ಹೋಗ್ತೈತಿ. ಮುಂಚೆ ನಾವು ದಾರದೊಳಗೆ ಪೋನ್ಸ್ ಇಟ್ಕೊಂಡ್ರೆ ಬೀಡ್ಸ್ ಎಲ್ಲ ಈ ರೀತಿ ಡಿಸೈನಲ್ಲಿ ಬರ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.